Hallelujah, 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 hallelujah. Thank you, Jesus. Hallelujah. Thank you, Lord. Thank you, Jesus. ಈ ಹೊಸ ವರ್ಷದಲ್ಲಿ ತಮ್ಮೆಲ್ಲರನ್ನು ನಾನು ಸ್ವಾಗತಿಸುವಂತವನಾಗಿದ್ದೇನೆ. ಈ ಆನ್ಲೈನ್ ಮಿನಿಸ್ಟ್ರಿಗಾಗಿ ಸೇವೆಗಾಗಿ ತಮ್ಮೆಲ್ಲರನ್ನು ನಾನು ಸ್ವಾಗತಿಸುವಂತವನಾಗಿದ್ದೇನೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಾವು ಈ ಕೂಟವನ್ನು ನಾವು ಪ್ರಾರಂಭ ಮಾಡುವಂತವರಾಗಿರೋಣ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ಆರಾಧನೆ ಮಾಡಿಕೊಳ್ಳೋಣ. ನಮ್ಮ ಯೇಸುವನ್ನು ಹೊಸ ವರ್ಷದಲ್ಲಿ ನಾವು ಕಾಲಿಡುವಂತ ಕೃಪೆ ಕೊಟ್ಟಿರುವಂತ ನಮ್ಮ ಯೇಸು ಸ್ವಾಮಿಯನ್ನು ನಾವು ಘನಪಡಿಸೋಣ, ಸ್ತುತಿಸೋಣ, ಆರಾಧಿಸೋಣ. ಆತನ ನಾಮವನ್ನು ನಾವು ಮಹಿಮೆ ಪಡಿಸುವಂತವರಾಗಿರೋಣ. ಥ್ಯಾಂಕ್ ಯು ಜೀಸಸ್ ಓ ಗಾಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ, ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ. ದೇವರ ಆತ್ಮನೇ, ನಮ್ಮ ಮಧ್ಯದಲ್ಲಿ ಚಲಿಸು, ಕಾರ್ಯ ಮಾಡು. ನೀನು ಮಹಿಮೆ ಹೊಂದು ದೇವರೇ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಚಿತ್ತ, ನಿನ್ನ ದಯೆ ಕರ್ತನೆ ಬಿಡುಗಡೆಯಾಗಲಿ ಎಂದು ಪ್ರಾರ್ಥಿಸ್ತೇನೆ. ನಿನ್ನ ಆತ್ಮನ ಬಲವಾದ ನಡೆಸುವಿಕೆ ಕರ್ತನೆ ನಮ್ಮ ಮೇಲೆ ಬಿಡುಗಡೆಯಾಗಲಿ ಸ್ವಾಮಿ. ನಮ್ಮ ಹೃದಯದ ಧ್ಯಾನವು, ನಮ್ಮ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಸ್ವಾಮಿ. ಕೇವಲ ನಾವು ನಿನ್ನನ್ನು ಆರಾಧಿಸ್ತೇವೆ ದೇವರೇ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನೀನೇ ನಮಗೆ ಸರ್ವಸ್ವವಾಗಿದ್ದೆಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ 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 ಸಲ್ಲಿಸ್ತೇವಪ್ಪ. ಕಳೆದ ವರ್ಷವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಕಳೆದ ವರ್ಷವೆಲ್ಲ ಕರ್ತನೆ ಸ್ವಾಮಿ, ಕರ್ತನೆ ನಿನ್ನ ಒಂದು ರಕ್ಕೆಯ ಪಕ್ಕಿಯಲ್ಲಿ ಕರ್ತನೆ ಬಚ್ಚಿಟ್ಟು ಕಾಯ್ದು ಕಾಪಾಡಿದ್ದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿ ನಾವಿರುವಂತ ಕೃಪೆ ಕೊಟ್ಟಿ, ಅದಕ್ಕಾಗಿ ಸ್ತೋತ್ರವಾಗಲಪ್ಪ. ನಿಮ್ಮ ಗುಡಾರಕ್ಕೆ ಯಾವುದೇ ಉಪದ್ರವಗಳು ಬರಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ದಿ. ಕಳೆದ ವರ್ಷವೆಲ್ಲ ಕರ್ತನೆ ನಮ್ಮನ್ನು, ನಮ್ಮ ಕುಟುಂಬವನ್ನು ಕರ್ತನೆ ಎಲ್ಲವನ್ನು ಕರ್ತನೆ ನೀನು ನಿನ್ನ ಒಂದು ರಕ್ತದ ಅಡಿಲಿಟ್ಟು ಕಾಯ್ದು ಕಾಪಾಡಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೆ ನೂತನ ವರ್ಷವನ್ನು ನೋಡುವಂತ ಕೃಪೆ ಭಾಗ್ಯವನ್ನು ನಮಗೆ ಅನುಗ್ರಹಿಸಿದೆಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ, ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ದೇವರೇ. ಥ್ಯಾಂಕ್ ಯು ಜೀಸಸ್ ಆಫ್ ಗಾಡ್. ಎಲ್ಲಾ ಮಹಿಮೆ ನಿನಗೆ, ಎಲ್ಲಾ ಸ್ತೋತ್ರಗಳು ನಿನಗೆಪ್ಪ. ಈ ವರ್ಷದಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸ್ತೇವೆ ದೇವರೇ, ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ನಮ್ಮ ಎಬೆನೆಜರನೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ನಿಮ್ಮಯ ವಚನವು ಬಹಳ ಅಮೂಲ್ಯವು, ನಿಮ್ಮಯ ವಚನವು ಬಹಳ ಅಮೂಲ್ಯವು. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ
ನಿಮಗೆ ದೇವರೇ. ನಿನ್ನ ಸ್ತೋತ್ರ. ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ ದೇವರೇ. ದೇವರ ನಿನ್ನ ಪ್ರಸನ್ನತೆಯಿಂದ ತುಂಬಿಕೊಳ್ಳಿ ಸ್ವಾಮಿ. ಪ್ರತಿರೂಪ. ನಿನ್ನ ಪ್ರಸನ್ನತೆ ಕರ್ತನೆ ಬಲವಾಗಿ ಇಳಿದು ಬರಲಿ ದೇವರೇ. ನಿನ್ನ ಪ್ರಸನ್ನತೆ ಕರ್ತನೆ. ಓ ರಿಕೋಲಬ ಶಕಾಥಮನಮ ರಿಕೋಥಲ ಶೆಕೆ ರಿಕಾಲ್ ಬರೋಮ ಕಶಕರಮ ಲೆಬೆಕಮ ಕೋರಬ ಸಕಥಮ ಮೇರ್ಬಾ ಮೇಲ್ಕಾಮಕೋ ಲೆಕೆಲ್ ಬಲೋಮ ಶೆಕೆ ರಿಕಾಬಲ್ ಕತೋ ರಕಶೆ ರಿಥಾಬಾಲಕೋ ಸೊಕೋರಮ ಲೇಲಮಕೋ ಶೆಕೆತೆರಿಬಿಯಾ ಲೆಕೆಬಕೋ ಶಕಥರಮ ಶಂದರಬ. ಕರ್ತನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಸಾಯಂಕಾಲ ವೇಳೆಯಲ್ಲಿ, ಯಾವುದಕ್ಕೋಸ್ಕರ ಆತುರವಾಗಿ ಕಾಯ್ತಾ ಇದ್ದೀರೋ ಈ ವರ್ಷದಲ್ಲಿ ನಾನು ನಿಮ್ಮ ಜೀವಿತಗಳಲ್ಲಿ ಅದನ್ನು ನಾನು ಮಾಡುವಂತವನಾಗಿದ್ದೇನೆ ಎಂಬುದಾಗಿ. ಓ ರಿಖೋಲಾಬ ಶಕಥರಬ. ಲೋಕದಲ್ಲಿ ನಡೆಯುವಂತ ಪರಿಸ್ಥಿತಿಗಳನ್ನು ನೋಡಿ ಅಪನಂಬಿಕಸ್ಥರಾಗಬೇಡಿರಿ, ಭಯಪಡಬೇಡಿರಿ, ಚಿಂತೆ ಮಾಡಬೇಡಿರಿ. ನನ್ನನ್ನು ದೃಷ್ಟಿಸಿ ನೋಡ್ರಿ, ನನ್ನನ್ನು ದೃಷ್ಟಿಸಿ ನೋಡ್ರಿ. ನಾನು ಕಾರ್ಯವನ್ನು ಮಾಡುವಂತ ದೇವರು, ನಾನು ಅದ್ಭುತಗಳನ್ನು ಮಾಡುವಂತ ದೇವರು, ನಾನು ಮಹತ್ ಕಾರ್ಯಗಳನ್ನು ಮಾಡುವಂತ ದೇವರು ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಓ ರಿಖೋಲಾಕ ಸಕಥರ ಮಾಮ ರಿಖೋಲಾಬ ಶಕಥರ ಬಾಬಾ ಲೇಮ ಹಾಂದಾರು ಬೇಖೆ ಬಕೋ ರಬ Degal gado lagal gado maganda rabu taria zuru suguru boyaba roko shakiba bakor bata malgadi latika sokota ki galbato malkashe rehal bato makashanda rababa rekalaba seketerebi yorababa. Thank you Jesus, hallelujah. ಕರ್ತನು ಹೇಳ್ತಾ ಇದ್ದಾನೆ, ಈ ವರ್ಷ ಅಭಿಷೇಕದ ವರ್ಷವಾಗಿದೆ. ಈ ವರ್ಷ ಪವಿತ್ರಾತ್ಮನಿಂದ ಬೆಂಕಿಯ ಅಭಿಷೇಕದ ವರ್ಷವಾಗಿದೆ. ಲಿಥಾಲಮಂದೋ ರೊಕೋ ತಾಸೆಕೆತೆರೆಬಿಯೋರಬ ಲೆಮಹಾಂದ ರೊಕೋ ಶಕಥರಬಬ. ಅನೇಕ ಆತ್ಮೀಯ ಸಂಗತಿಗಳು ನಡೆಯುವಂತದ್ದಾಗಿದೆ. ರಿಮಾಲ ಸಕಥರಮ ಲೆಖೆ ಲಸೆಕೆ ಬಿಕೋರಬ ಶಂಡರಬ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. Thank you Jesus, oh God. ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ನಾ ಸ್ತೋತ್ರ ಹೇಳುತ್ತಾ ಇರುವೆ, ನಿನ್ನ ಸ್ತೋತ್ರವ ಹೇಳುತ್ತಾ ಇರುವೆ, ನಾ ಸ್ತೋತ್ರವ ಹೇಳುತ್ತಾ ಇರುವೆ, ಯಾ ಸ್ತೋತ್ರವ ಹೇಳುತ್ತಾ ಇರುವೆ. ಸ್ತೋತ್ರ 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 ಸ್ತೋತ್ರ. ನಾ ಸ್ತೋತ್ರವ ಹೇಳ್ತೇನೆ ದೇವರು. ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಾವು ನಿನ್ನ ಕೊಂಡಾಡ್ತೇವೆ, ಆರಾಧಿಸ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಿಡುಗಡೆಯಾಗಲಿ, ನಿನ್ನ ಪ್ರಸನ್ನತೆ ಆವರಿಸಿಕೊಳ್ಳಲಿ, ನಿನ್ನ ಪ್ರಸನ್ನತೆ ಕರ್ತನೆ ನಮ್ಮಲ್ಲಿ ಕರ್ತನೆ ಬಲವಾಗಿ ಕಾರ್ಯ ಮಾಡಲಿ. ಕರ್ತನೆ ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಕರ್ತನೆ ನಮ್ಮ ಕೂಡ ನೀನು ಮಾತನಾಡು. ನಿನ್ನ ಸ್ವರ ನಾವು ಕೇಳ್ಬೇಕು ಸ್ವಾಮಿ, ನಿನ್ನ ಸ್ವರ ನಾವು ಕೇಳ್ಬೇಕು ಸ್ವಾಮಿ. ನೀನು ಮಾತನಾಡು. ನಿನಗೆ ಸ್ತೋತ್ರ. Not by mind, not by power of God, but by my spirit says the Lord. Lord, you speak, O Lord. Lord, you speak. Let them your anointing move, God, in this evening, Lord. Touch each and every person, oh God, this new year, oh Father God. New experience, oh Father God. New touch, oh God. New anointing, fresh anointing, Lord. Touch Holy Spirit, oh God. Oh, hallelujah. Rikaba shora baba. Thank you, Jesus, oh God. We give you glory. We give you glory and honor and praise you. In the name of Jesus Christ, with thanksgiving, Lord, I pray, Father. Amen. 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 Thank you, Lord. Hallelujah. Glory to Jesus. Glory to Jesus. Hallelujah. Thank you, Holy Spirit of God. ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೆ ನಾವು ಕಳೆದ ವರ್ಷದಲ್ಲಿ ಕೊನೆಯ ಒಂದು ಬುಧವಾರ ದಿವಸ ನಾವು ದೇವರ ವಾಕ್ಯವನ್ನು ನೋಡಿಕೊಂಡಿವು. ಆ ಒಂದು ಸಂದೇಶದ ತಲೆಬರಹ ಏನಂತಂದ್ರೆ, ಹೆಡ್ಲೈನ್ ಏನಂತಂದ್ರೆ, ದ ಗಾಡ್ ಆಫ್ ದ ಬ್ರೇಕ್ ಥ್ರೂ ಎಂಬುದಾಗಿ. ದ ಗಾಡ್ ಆಫ್ ದ ಬ್ರೇಕ್ ಥ್ರೂ. ನಮ್ಮ ದೇವರು ವಿಜಯ ಅಂದ್ರೆ ಜಯವನ್ನು ಕೊಡುವಂತ ದೇವರಾಗಿದ್ದಾನೆ. ಬ್ರೇಕ್ ಥ್ರೂ ಒಂದು ದೊಡ್ಡ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ.
ನಮ್ಮ ದೇವರು ದೊಡ್ಡ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. I prophesy you in the name of Jesus. I prophesy over those are watching this. ನಿಮ್ಮ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಬಿಡುಗಡೆ ಕೊಡುವಂತವನಾಗಿದ್ದಾನೆ. Receive it in Jesus name. Malka Shandaraba. O Laki Alba Ko Shandaraba. ನಾವು ದೇವರ ವಾಕ್ಯದಲ್ಲಿ ನೋಡಿಕೊಂಡು 1 ಪುನರುತ್ಥಾನ ಕಾಲ 14ನೇ ಅಧ್ಯಾಯ 8ನೇ ವಚನವನ್ನು ಒಂದು ವಚನ ನಾವು ನೋಡಿಕೊಂಡೆವು. ಇವತ್ತು ಅದರಲ್ಲಿ ನಾವು 3 ವಚನಗಳಿದಾವೆ, 3 ಪಾಯಿಂಟ್ಸ್ ಗಳಿದಾವೆ. ಆ 3 ಪಾಯಿಂಟ್ಗಳಲ್ಲಿ ಕಳೆದ ವರ್ಷ ನಾವು 1 ಪಾಯಿಂಟ್ ನೋಡಿಕೊಂಡೆವು. ಇವತ್ತು ನಾವು 2 ಪಾಯಿಂಟ್ಗಳನ್ನು ಆದಷ್ಟು ಬೇಗ ನಾವು ನೋಡಿಕೊಳ್ಳುವಂತವರಾಗಿರೋಣ ಪ್ರಿಯರೇ. ದೇವರ ವಚನದಲ್ಲಿ ರೀತಿಯಾಗಿ ಬರೆಯಲ್ಪಟ್ಟಿದೆ. ಫಸ್ಟ್ ಕ್ರಾನಿಕಲ್ ಚಾಪ್ಟರ್ 14 verse 18 to 12. What the Bible says here. ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತದೆ? What we see last year December, last Wednesday, what we will see today. ಇವತ್ತು ಅದನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ದೇವರ ವಾಕ್ಯದಲ್ಲಿ ರೀತಿಯಾಗಿ ಹೇಳುತ್ತದೆ, ಇಸ್ರಾಯೇಲರೆಲ್ಲರೂ ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಸ್ಟಿಯರವರೆಗೂ ಮುಟ್ಟಿದಾಗ ಅವರು ಅವನನ್ನು ಹಿಡಿದುಕೊಂಡು ಹೊರಟರು. ಥ್ಯಾಂಕ್ ಯು ಜೀಸಸ್. ಹೊರಟರು. ದಾವೀದನು ಇದನ್ನು ಕೇಳಿ ತಾನು ಅವರೆದುರಿಗೆ ಹೋದನು ಎಂಬುದಾಗಿ. Hallelujah. Because the Bible says here, David was anointed. English ನಲ್ಲಿ ರೀತಿಯಾಗಿ ಹೇಳ್ತದೆ. First Chronicle chapter 14 verse 8, the English says, when the Philistines heard that David had been anointed king ಎಂಬುದಾಗಿ. ದಾವೀದನು ಅಭಿಷೇಕಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಕೇಳಿದರು ಎಂಬುದಾಗಿ. ಸೊ ಕಳೆದ ವರ್ಷ ನೋಡಿದೆವು, ಅಭಿಷೇಕದ ವಿಷಯದಲ್ಲಿ ಮಾತನಾಡಿದೆವು. Why we need the anointing? Why we need anointing? When we receive anointing, what will happen? What will happen? Why we should carry anointing every day in our life? Why Jesus gave anointing? So we saw all those things. ಎಲ್ಲ ನಾವು ಕಳೆದ ವರ್ಷ ನೋಡಿಕೊಂಡೆವು ಪ್ರಿಯ. Hallelujah. ಯೇಸು ಅಭಿಷೇಕಿಸಲ್ಪಟ್ಟ, ದಾವೀದನು ಅಭಿಷೇಕಿಸಲ್ಪಟ್ಟ. ಅಭಿಷೇಕದ ಅಡಿಯಲ್ಲಿ ಆತನು ಏನ್ ಮಾಡಿದರೆ? ಯುದ್ಧ ಮಾಡಿದ. ಅಭಿಷೇಕದ ಅಡಿಯಲ್ಲಿ ರಾಜತನ ನಡೆಸಿದ. ಅಭಿಷೇಕದ ಅಡಿಯಲ್ಲಿ ಯಾಜಕತನ ನಡೆಸಿದ. ಅಭಿಷೇಕದ ಅಡಿಯಲ್ಲಿ ಆರಾಧನೆ ಮಾಡಿದ. ಅಭಿಷೇಕದ ಅಡಿಯಲ್ಲಿ ಆತನು ಪ್ರವಾದನೆ ಮಾಡಿದ. Hallelujah. Anointing is very important part. ಇಡೀ ಸಭೆ ಅಭಿಷೇಕಿಸಲ್ಪಡಬೇಕು. ವಿಶ್ವಾಸಿಗಳು ಅಭಿಷೇಕಿಸಲ್ಪಡಬೇಕು. Those are born again, those are spirit-filled people. You should be anointed by God. You should be soaked by Holy Spirit. You should be led by the Holy Spirit. You should be carry anointing. You should soak in the anointing. Hallelujah. ಅಭಿಷೇಕದ ಅಡಿಯಲ್ಲಿ ಮುಳುಗಬೇಕು. ಅಭಿಷೇಕದ ಅಡಿಯಲ್ಲಿ ನಾವು ಮುಳುಗಬೇಕಾಗಿದೆ. ಅಭಿಷೇಕ ನಮಗೆ ಬೇಕು. Hallelujah. ಅಭಿಷೇಕ, ಪವಿತ್ರಾತ್ಮ ಅಭಿಷೇಕ ನನ್ನ ತಲೆ ಮೇಲೆ, ಪವಿತ್ರಾತ್ಮ ನನ್ನ ಒಳಗಡೆ ಎಂಬುದಾಗಿ ಬರ್ತ್ಮನ್ನವರು ಹಾಡಿದ ಪ್ರಕಾರ ನಮ್ಮ ಒಳಗಡೆ ಅಭಿಷೇಕ ಬೇಕು. ಅಭಿಷೇಕವಿಲ್ಲದೆ ಸೇವೆ ಶೂನ್ಯವಾಗಿದೆ. ಅಭಿಷೇಕವಿಲ್ಲದೆ ನಿನ್ನ ಪ್ರಾರ್ಥನೆ ಜೀವಿತ ಶೂನ್ಯವಾಗಿದೆ. ಅಭಿಷೇಕವಿಲ್ಲದೆ ನೀನು ವಿಶ್ವಾಸಿಯಾಗಿದ್ದು ಶೂನ್ಯವಾಗಿದೆ. ಯಾಕಂದ್ರೆ ನಿನ್ನಲ್ಲಿ ಪವಿತ್ರಾತ್ಮನ ಅಭಿಷೇಕ ಇಲ್ಲದೆ ಹೋದ್ರೆ, ನೀನು ಪವಿತ್ರಾತ್ಮನ ಅಭಿಷೇಕದ ಅಡಿಯಲ್ಲಿ ನೀನು ನಡೀತಾ ಇಲ್ಲ ಅಂತಂದ್ರೆ ಸೈತಾನ್ ನಿನ್ನನ್ನು ಆರಾಮಾಗಿ ಹೊಡ್ಕೊಂಡು ಹೋಗ್ಬಿಡ್ತಾನೆ. Anointing is very important. Anointing is very important. You see Jesus' life. We saw ಅದನ್ನು ನಾವು ನೋಡಿಕೊಂಡು when Jesus was standing on that sea shore, ಆ ಒಂದು ಸಮುದ್ರದ ದಡದಲ್ಲಿ ಯೇಸು ನಿಂತಾಗ, ಅಥವಾ ಆ ಒಂದು ನೀರು ದಡದಲ್ಲಿ ಯೇಸು ನಿಂತಾಗ, ದೆವ್ವ ಹಿಡಿದವನು ಬಂದು ಹೇಳ್ತಾನ, ನನ್ನ ಕೊಡುವೆ ನಿನಗೆ. Because they will understand Jesus' anointing. ಯೇಸುವಿನ ಮೇಲಿದ್ದಂತ ಅಭಿಷೇಕವನ್ನು ದೆವ್ವಗಳು ಗುರುತಿಸಿದವು. ಇವತ್ತು ನೀನು ಯಾರೆಂಬುದಾಗಿ ಗುರುತಿಸಬೇಕಾದ್ರೆ ನಿನಗೆ ಅಭಿಷೇಕ ಬೇಕು. If you are a businessman, you need anointing. You should be led by the Holy Spirit. You should be led by the anointing. You are worker, ನೀನು ಕೆಲಸ ಮಾಡ್ತಾ ಇದೀಯಾ? ಬಿಸ್ನೆಸ್ ಮ್ಯಾನ್ ಇದೆಯಾ? ಕೆಲಸ ಮಾಡ್ತಾ ಇದೆಯಾ? ಹೌಸ್ ವೈಫ್ ಇದೆಯಾ? ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ? ಶಾಲೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀರಾ? ಸ್ಕೂಲ್ಗಳಿಗೆ ಹೋಗ್ತಾ ಇದ್ದೀರಾ? ಸೇವಕರು, worship leader, musicians, everyone should be anointed by the Holy Spirit. Family should be soaked by the anointing.
ಕುಟುಂಬ ಅಭಿಷೇಕದಲ್ಲಿ ಮುಳುಗಿರಬೇಕು. ಬರೇ ದೊಡ್ಡವ್ರ ಮೇಲೆ ಅಭಿಷೇಕ ಬರ್ತೈತೆ ಅಂತ ಎಲ್ಲಿ ಬೈಬಲ್ದಲ್ಲಿ ಬರೆದಿಲ್ಲತ್ತೆ. ಬರೀ ಅವ್ರ ಮೇಲೆ ಅಷ್ಟೇ ಬರ್ತೈತೆ. ನೋ, ಇಫ್ ಯು ಹ್ಯಾವ್ ಹಂಗರ್, if you have thirsty for anointing, definitely you will receive the anointing. God will give anointing. God will give anointing. That's why the David says, book of Psalms chapter 23, ಕೀರ್ತನೆ 23 ದಾವೀದ ಹೇಳಿದ, ಏನಂತ ಹೇಳಿದ? ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. Because he's telling about anointing. My cup overrunneth ಎಂಬುದಾಗಿ. My cup is overrunneth. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. Because David experienced the anointing. Every day. ದಾವೀದನು 7 ಸರಿ ಪ್ರಾರ್ಥನೆ ಮಾಡ್ತಾ ಇದ್ದ. ದಾನಿಯೇಲನು 3 ಸತಿ ಪ್ರಾರ್ಥನೆ ಮಾಡ್ತಾ ಇದ್ದ. They are spending time in the presence of God. They are carrying the anointing. They are soaking in the anointing. Under the anointing, they are doing their ministry. They are doing their business. They are doing their work under the anointing. Anointing is very important. We should receive the anointing. We need the anointing. That's why the Bible says about anointing. Hallelujah. This year, God is ready to anoint you. Ask God. That's why the Bible says, if you ask anything in my name, I will give. I will give. When you ask God, God is ready to anoint you. God is ready to pour out His anointing. One step further, God is ready to anointing. Hallelujah. ದೇವರು ಸಿದ್ಧನಾಗಿದ್ದಾನೆ. ಒಂದು ಹೆಜ್ಜೆ ದೇವರು ಮುಂದೆ ಇಟ್ಟು ಸಿದ್ಧನಾಗಿದ್ದಾನೆ ನಿನ್ನನ್ನು ಅಭಿಷೇಕಿಸುವುದಕ್ಕಾಗಿ. Lord, I need fresh anointing, Lord, this morning. When you woke up early in the morning, ask God, Lord, I need your anointing, Lord. I want to soak in your anointing, Lord. Lord, I want to walk under the anointing, Lord. I want to read my Bible. I want to study my Bible. I want to study my books, oh God, under the anointing, Lord. I want to pray under the anointing, Lord. I want to worship, praise under anointing, Lord. I want to intercede under the anointing, Lord. I want to do ministry, preaching under the anointing, Lord. Just ask God. God is ready to anoint you. People of God, listen. God is ready to anoint you. God is ready to anoint you. Because we are not asking that thirst should come from bottom of our heart. ನಮ್ಮ ಹೃದಯದ ಅಂತರಾಳದಿಂದ ಆ ದಾಹ ಬರಬೇಕಾಗಿದೆ. ನಮ್ಮ ಹೃದಯದ ಅಂತರಾಳದಿಂದ ಆ ದಾಹ ಬರಬೇಕಾಗಿದೆ. Spend time with the presence of God. Spend time with the presence of God. Sekalamako shandaraba. Lekebeko raba. Speaking tongues 3 to 4 hours. If you have the gift of tongues, if you have the gift of tongues, speaking tongues 3 to 4 hours. Speaking tongues 3 to 4 hours. Sikalamaka shandaraba. At least 2 hours continue speaking tongues. Don't speak in your own language. ನಿಮ್ಮ ಸ್ವಂತ ಭಾಷೆ ಮಾತಾಡಬೇಡಿ. Only speak in tongues. Why God gave the tongues? To connect with Him. When you speak in tongues more, the anointing will increase. Abhisheka ಹೆಚ್ಚುತ್ತದೆ. Oh hallelujah. Oh hallelujah. ಸಭೆನೇ ಅನ್ಯ ಭಾಷೆಯಲ್ಲಿ ಮಾತಾಡೋದು. Church congregation 200, 300, 50, 100 people. If church congregation should be speaking tongues. It is Sabeyavaru, whole church, whole congregation should speak in tongues. Hallelujah. Malka maki or raba shanda raba. Because God gave us. God gave us. That's why anointing. My second point. I will go to second point very fast. Oh, thank you, Jesus. Lema ka shanda raba baba. Second point. Verse 9. ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿನಲ್ಲಿ ಸುಲಿಗೆ ಮಾಡುತ್ತಿದ್ದುದರಿಂದ ದಾವೀದನು ದೇವರಾದ ಯೆಹೋವನನ್ನು ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಲು ಆತನು, ಹೋಗು, ನಾನು ಅವರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು ಎಂದು ಉತ್ತರ ಕೊಟ್ಟನು. Hallelujah. See, David was anointing.
anointed by God. Second thing, David inquired God. Verse 10 says, verse 10 says, and David inquired of God. Always David depending on God Almighty. He's inquiring before he could go battle, before he could go against Philistines, he will inquire God. He will ask ephod. He will wear the ephod and he is inquiring God. Shall I go, Lord? God. He's inquiring God. David, the verse 10 says, and David inquired of God, shall I go up against Philistines? Shall I go up against the Philistines, God? Lord, what is your will, O God? Speak to me. Maybe last year you didn't ask God. You didn't inquire God. Hallelujah. This year, 2022, decide yourself. Decide yourself. 2022, Lord, I depend on you, Lord. Always I inquire you, God. Whatever I want to do, Lord, in business, oh God, whatever it is, oh Lord, A to Z, whatever it is, oh Lord, I inquire you, Lord. What shows inquiring God? What shows inquiring God? The inquiring God showing we are depending on God. We are trusting on God. We are leaning on God. Hallelujah. Sometimes you are not inquiring. Hey, we have money, okay? God gave wisdom, okay? But we are not inquiring. We will put our hand here and there. ಆ ಕೆಲಸ ನಮ್ಗೆ ಆಗುವುದಿಲ್ಲ. That work will not come to pass. Inquire God. Lord, speak to me, Jesus. Speak to me, Holy Spirit. See, that's why the Bible says, book of Gospel of John chapter 14 ಅಲ್ಲಿ ಹೇಳುತ್ತೆ ಏನಂತ ಹೇಳ್ತೈತೆ ಅಂದ್ರೆ ಪವಿತ್ರಾತ್ಮನನ್ನು ನಾನು ಕಳಿಸಿಕೊಡುತ್ತೇನೆ. I will send the Holy Spirit. He is a helper. Holy Spirit is a helper. Holy Spirit is helping us spiritually. He's helping. We are not inquiring. We are not asking God. Without me you can't do nothing, the Bible says. ಸತ್ಯವೇದದಲ್ಲಿ ಹೇಳ್ತದೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿ. ಈಗ ನಾವು ಪವಿತ್ರಾತ್ಮನ ಬಿಟ್ಟು ಏನು ಮಾಡಲಿಕ್ಕಾಗುವುದಿಲ್ಲ. Without Holy Spirit we can't do nothing. We need Holy Spirit. We need Holy Spirit guidance. We should follow the guidance of the Holy Spirit. 2022. Decide yourself. If you are constructing your house, Lord, Holy Spirit. If you want to start new business, Lord, Holy Spirit, I want inquire of God. You are planning about any good things, ask the Holy Spirit. Lord, I'm planning this good things, so Lord, I'm planning, oh Father God, my future. I'm planning for fly to abroad. I'm planning to construct my house. I'm planning to do new business. I am planning whatever you are planning. Just come before. Bring before the Holy Spirit. Ask the Holy Spirit. My best friend, Holy Spirit, reveal me, Lord. Reveal me, Lord. The Holy Spirit will guide you. The Holy Spirit will reveal you. Because Holy Spirit is... Hallelujah. Inquire the Holy Spirit. In Old Testament, they all are inquiring God. Inquiring God. In New Testament, inquire the Holy Spirit. Read the Bible. If you see book of Acts, you see there, they are inquiring God. They are asking, they are praying. Whatever the Holy Spirit revealed them, they are following instruction of the Holy Spirit. Instruction of the Holy Spirit. We should follow the instruction of the Holy Spirit. We should follow that. That's why the God said, ಅದನ್ನೇ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ. ಅದನ್ನೇ ದೇವರು ಮಾತಾಡ್ತಾ ಇದ್ದಾನೆ ಇಲ್ಲಿ. Inquire, David inquire. Shall I go, Lord? I want to do this, oh God. What to do, Lord? See, everything depending on God. Everything depending on God. How children are depending on their parents. Children are depending on their parents. We are children of the Most High God. We should inquire. We should inquire the Holy Spirit. Lord, what to do, Lord? Speak to me, Holy Spirit. How I want to study, Lord, further studies. How I want to study, Lord. I'm not understanding what I'm studying, Lord. I'm not understanding maths. I'm not understanding
this subject, what subject you are taking? This subject, I'm not understanding, Lord. Holy Spirit, Lord, I need your wisdom. Holy Spirit, please help me, Lord, in this. That is the inquiring. Ask. The Holy Spirit will guide you. Holy Spirit will give you wisdom and understanding and knowledge in that. Because the Bible says, book of Proverbs says, book of Isaiah says, the spirit of wisdom, spirit of understanding, spirit of knowledge in the Holy Spirit. When you ask, the Holy Spirit will give you. ನೀವು ಕೇಳುವಾಗಲೇ ಪವಿತ್ರ ಆತ್ಮನು ಕೊಡ್ತಾನೆ. ಜ್ಞಾನ, ವಿವೇಕ, ತಿಳುವಳಿಕೆ ಆತ್ಮ. He is ready to give that. But we are not asking. ನಾವು ಅದನ್ನು ಕೇಳ್ತಾ ಇಲ್ಲ. That's why we are not receiving. Hallelujah. Hallelujah. That's why the Bible says, inquiring this way. This year, take decision. All decision. Hallelujah. I want to inquire my God. Whatever I want to do. ನಾ ಏನೇ ಮಾಡಲಿ ವರ್ಷದಲ್ಲಿ ನಾನು ದೇವರ ಮೇಲೆ ನಾನು ಆತ್ಕೊಳ್ತೇನೆ. ನಾನು ದೇವರಿಗೆ ಕೇಳ್ತೇನೆ. ದಾವೀದನು ಯೆಹೋವನಿಗೆ ಕೇಳಿದ ಹಾಗೆ, ದಾವೀದನು ದೇವರಾದ ಯೆಹೋವನನ್ನು ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ, ಅವರು ನನ್ನ ಕೈಗಳಿಗೆ ಒಪ್ಪಿಸುತ್ತೀಯೋ? Then God said, yes, David, yes, go. See, when David inquired, God said yes, because God's will won. We are not inquiring. ಅದಕ್ಕೆ ನಮಗೆ ಸೋಲುಗಳನ್ನು ಕಾಣ್ತದೆ. That's why we are seeing defeat. That's why we are defeating. That's why we are seeing ಸೋಲುಗಳನ್ನು ಕಾಣ್ತಾ ಇದ್ದೇವೆ. ಯಾಕೆ? Why we are not seeing victory in our life? Because we are not lean on Holy Spirit. Holy Spirit, I am inquiring, Lord. Speak to me, Lord. Lord, speak to me. ನನ್ನ ಕೂಡ ಮಾತನಾಡು ದೇವರೇ. ನಾನು ಏನ್ ಮಾಡ್ಲಿ ದೇವರೇ? ಏನ್ ಮಾಡ್ಲಿ? Hallelujah. I prayed, I depend on Holy Spirit. I ask Holy Spirit, Lord, I need good mobile. I ask the Holy Spirit, I need good mobile. Because I want to preach through Facebook, Lord. I need good mobile. Good one, best one mobile. I need money, Holy Spirit. How will I arrange? I don't know. ನೀನು ಹೆಂಗ ಅರೇಂಜ್ ಮಾಡ್ತೀರ ಅಂತ ಗೊತ್ತಿಲ್ಲ ಪವಿತ್ರ ಆತ್ಮನೆ. ನನಗೆ ಬೇಕು. ಏನ್ ಮಾಡ್ಲಿ ಪವಿತ್ರ ಆತ್ಮನೆ? ಯಾವ್ದು ತಗೊಳ್ಳಿ ಪವಿತ್ರ ಆತ್ಮನೆ? When I ask Holy Spirit, when I inquire, Holy Spirit guide me the right way. God bless me good mobile. God bless me money. God bless me good one, best one mobile. Through that, I'm preaching. ಅದರ ಮೂಲಕವಾಗಿ ನಾನು ಸಂದೇಶಗಳನ್ನು ಸಾರ್ತಾ ಇದ್ದೇವೆ. Facebook ಅಲ್ಲಿ. So very soon I will start in Instagram also. Short messages. I decided short messages, English messages. I decided. Hallelujah. Rikolama Shandaraba. ಅದರ ಮೂಲಕವಾಗಿ ಅನೇಕರು ಸಂದೇಶಗಳನ್ನು ಕೇಳುವ ಹಾಗೆ ದೇವರು ಮಾಡಿದ. When I inquire, the Holy Spirit will. Holy Spirit is a person. He is not spirit. Holy Spirit is a person. Ask the Holy Spirit. Ask Jesus. Jesus, speak to me, Lord. Holy Spirit, speak to me, Holy Spirit. When you ask, Holy Spirit, speak to you. Through the dreams. How Holy Spirit inquire, when you inquire anything, ನೀನೇನಾದ್ರೂ ದೇವರಿಗೆ ಪವಿತ್ರಾತ್ಮನಿಗೆ ಕೇಳುವಾಗ ಪವಿತ್ರಾತ್ಮನು ನಿನಗೆ ಯಾವ ರೀತಿಯಾಗಿ ಮಾತನಾಡ್ತಾನೆ? When you inquire the Holy Spirit, how Holy Spirit reply you? ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ? Through the word of God, when you're reading, when you're meditating, through the word of God, through the prophecy, through the prophetic word, through dreams, through visions, God will speak to you. Hallelujah. Holy Spirit will give you answer. So we have to come at that level. ಆ ಒಂದು ಹಂತಕ್ಕೆ ನಾವು ಬರಬೇಕಾಗಿದೆ. We have to come that level. Then only we will understand godly things. ಸಾಧಾರಣವಾಗಿ ವಿಶ್ವಾಸಿಗಳಾಗಿ ಕೂತುಕೊಳ್ಳುವುದು ಅವಶ್ಯಕತೆ ಇಲ್ಲ. Grow in the Lord. Go further. ಒಂದು ಹೆಜ್ಜೆ ಮುಂದೆ ಹೋಗ್ರಿ. Hallelujah. Bible says, ದೇವರ ಪ್ರವಾದಿ ಹೇಳ್ತಾನೆ,
ನಾನೊಂದು ದರ್ಶನವನ್ನು ಕಂಡೆ, ಒಂದು ನದಿಯನ್ನು ಕಂಡೆ. ಆ ನದಿಯಲ್ಲಿ ನಾನು ನಡೆಯುವಾಗ ಅದು ನನ್ನ ಆಂಕಲ್ ವರೆಗೆ ಇತ್ತು, ನೀವರೆಗೆ ಬಂತು, ಅದು ನನ್ನ ಸೊಂಟದವರೆಗೆ ಬಂತು. ನಾನು ಅದು ನನಗೆ ಭುಜದವರೆಗೆ, ಶೋಲ್ಡರ್ ವರೆಗೆ ಬಂತು. ನಾನು ಇನ್ನು ಹೋಗುವಾಗ ನಾನು ಮುಳುಗಿದೆ, ಸ್ವಿಮ್ ಮಾಡಿದೆ. ಹಲ್ಲೆಲೂಯಾ. ಆ ಅನುಭವ ಈ ವರ್ಷ ದೇವರು ನಮಗೆ ಕೊಡುವಂತವನಾಗಿದ್ದಾನೆ. When you inquire, we want to go in that level. That's why I'm telling you, we have to soak in the anointing. Lord, I need your anointing. Ask the anointing. Inquire the God. Second thing, inquire. This is inquire. You should inquire God. DJ's uncle, he is always inquiring God. He is my role model. Uncle is role model. Uncle always asking God. Ronahat Bonke, prayerful man. Hallelujah. Charles Finney, prayerful man, inquiring Holy Spirit. Oral Robert, inquiring Holy Spirit. William Branham, oh my God, very powerful, inquiring Holy Spirit. They are all inquiring Holy Spirit. Yes. Many are there. They are all inquiring God. Holy Spirit, reveal, God, what to do, what to speak. Lord, show me the visions. Then God will appear in their prayer. ದೇವರವರಿಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ. When they are under the anointing, ದೇವರವರಿಗೆ ಪ್ರತ್ಯಕ್ಷನಾಗಿ ದೇವರು ಅಂಕಲ್ ಕೂಡ ಮಾತಾಡ್ತಾ ಇದ್ದಾನೆ. ಕಲ್ಕತ್ತಾದಲ್ಲಿ ಅಂಕಲ್ DJ's ಅಂಕಲ್ ಮೀಟಿಂಗ್ ಮಾಡುವಾಗ ದೇವರು ಮಾತಾಡಿದಂದ್ರೆ ಎಲ್ಲೇ ಲಾಡ್ಜ್ ಒಳಗಡೆನೆ. ದೇ ಆರ್ ಅಂಕಲ್ ವಾಸ್ ಸೋಕಿಂಗ್ ಇನ್ ಅನಾಯಿಂಟಿಂಗ್. ಅಭಿಷೇಕದಲ್ಲಿ ಮುಳುಗೋಗಿದ್ರಂತ ಅವ್ರ ಪ್ರಾರ್ಥನೆಯಲ್ಲಿ. ಯೇಸು ಸ್ವಾಮಿ ಕೇಳ್ತಾ ಇದ್ದಾರಂತೆ, ಏನಪ್ಪಾ ಸ್ವಾಮಿ, ಏನ್ ಮಾಡ್ಲಿ ಅಲ್ಲಿ, ಏನ್ ವಾಕ್ಯ ಹೇಳಿ ಸ್ವಾಮಿ, ಅಲ್ಲಿ ಏನ್ ಮಾತಾಡ್ಬೇಕು, ಯಾವ ರೀತಿಯಾದಂತಹ ರೋಗಗಳು ಗುಣ ಆಗ್ತಾವೆ, ಯಾವ ಪ್ರವಾದನೆ ನಾನು ಮಾಡ್ಲಿ, ಯಾರ ಹೆಸರ ಮೇಲೆ ಮಾಡ್ಲಿ. ಯೇಸು ಸ್ವಾಮಿ ಬಂದು ಎಲ್ಲರ ಹೆಸರುಗಳನ್ನು ತಿಳಿಸಿದ. ಯೇಸು ಸ್ವಾಮಿ ಇಷ್ಟು ಜನರು ನಾನು ಗುಣಪಡಿಸ್ತೇನೆ ಎಂಬುದಾಗಿ ಹಾಕ್ಬಿಟ್ಟಿದ್ದಾರೆ. ಎಕ್ಸಾಕ್ಟ್ ಅವ್ರು ಹೇಳ್ತಾರೆ, ಅವರು behind me Jesus was standing and Jesus was through the whispering voice, he was telling my ears. Wow, what I experience. ಎಂತ ಅನುಭವ ರೀ ಅಂಕಲ್ದು. ಅದನ್ನು ಓದುವಾಗ ಕೂದಲೆಲ್ಲ ನೆಟ್ಟಾಗ್ಬಿಡ್ತಾರೆ ನಾನು ಮೈಯಲ್ಲಿರುವಂಥದ್ದು. ವಾ, ವಿ ನೀಡ್ ದಟ್ ಕೈಂಡ್ ಆಫ್ ಅನ್ ಎಕ್ಸ್ಪೀರಿಯನ್ಸ್. ಅಂಕಲ್ ಹೇಳ್ತಾರೆ, DJ's ಅಂಕಲ್ ಹೇಳ್ತಾರೆ, ನನಗೆ ಕಿವಿ ಒಳಗಡೆ ಬಂದು ಯೇಸು ಸ್ವಾಮಿ ನನ್ನ ಹಿಂದೆ ನಿಂತು, ನನ್ನ ಪಕ್ಕದಲ್ಲಿ ಇಲ್ಲಿ ಹಿಂದೆ ನಿಂತು ನನ್ನ ಕಿವಿ ಒಳಗಡೆ ಬಂದು ಮಾತಾಡ್ತಾನೆ ಯೇಸು ಸ್ವಾಮಿ. ಐ ಆಮ್ ಹಿಯರಿಂಗ್ ಜೀಸಸ್ ವಾಯ್ಸ್. ಈ ಹೆಸರು ಕರಿ, ಈ ಹೆಸರಿಗೆ ಕರಿ. ಆ ಹೆಸರನ್ನು ಕರೆಯುವಾಗ ಅವರ ಸಮಸ್ಯೆ ಈ ರೀತಿಯಾಗಿದೆ, ಆ ಹೆಸರನ್ನು ಕೂಗಿ ಅವರು ಕರಿ, ನೀನ್ ಹೇಳು. ಹಲ್ಲೆಲೂಯಾ. ಟೀಚರ್ಸ್ ದಿನಕರನ್ ಅಂಕಲ್, ವಾಟ್ ಐ ಎಕ್ಸ್ಪೀರಿಯನ್ಸ್. ಅವ್ರ ಬುಕ್ಗಳನ್ನು ಓದ್ರಿ ಫಲ ಬರ್ತೈತಿ ಅಷ್ಟೇ. ಅವ್ರ ಬುಕ್ಗಳನ್ನು ಓದುವಾಗ ಅವರ ಅನುಭವಗಳನ್ನು ಹೇಳ್ತಾರೆ. ಹಲ್ಲೆಲೂಯಾ. ಅಸೆಂಡ್ ಟು ಹೆವನ್ ಅಂತ ಒಂದು ಬುಕ್ ಇದೆ. ರೀಡ್ ದಟ್. ವೆರಿ ಪವರ್ಫುಲ್ ಬುಕ್. ವೆರಿ ಪವರ್ಫುಲ್ ಬುಕ್. ರೀಡ್ ದಟ್. ಆತ್ಮೀಯ ಪುಸ್ತಕಗಳನ್ನು ಓದ್ರಿ. ನಿಮ್ಮನ್ನು ಅವು ನಡೆಸ್ತವೆ, ನಿಮಗೆ ಬೂಸ್ಟ್ ಮಾಡ್ತವೆ, ಪ್ರೋತ್ಸಾಹ ಕೊಡ್ತವೆ ಆತ್ಮೀಯ ಪುಸ್ತಕಗಳು. ಹಲ್ಲೆಲೂಯಾ. ಇನ್ಕ್ವೈರ್ ಗಾಡ್. ಸೋತು ಹೋಗುವಂತ ಅವಶ್ಯಕತೆ ಇಲ್ಲ. ಬೇಜಾರಾಗಿ ಏನಪ್ಪಾ ಈ ವರ್ಷ ಕೊರೋನಾ ಅನ್ನಕತ್ತಾರ, ಒಮಿಕ್ರಿ ಅನ್ನಕತ್ತಾರ, ಏನಪ್ಪಾ ಮತ್ತೆ ಲಾಕ್ಡೌನ್ ಮಾಡಕತ್ತಾರ. ಲೀವ್ ಇಟ್ ಎವ್ರಿಥಿಂಗ್. ಲೀವ್ ಇಟ್ ಎವ್ರಿಥಿಂಗ್. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ವಚನದಲ್ಲಿ ಹೇಳ್ತದೆ, ಅದೇ ಆಗ್ತಾ ಇದೆ. ವರ್ಷಕ್ಕೆ ಒಂದು ರೋಗ, ಈ ರೋಗ, ಆ ರೋಗ, ಇದು ಆ ವ್ಯಾಧಿ, ಈ ವ್ಯಾಧಿ ಎಂಬುದಾಗಿ ಹೇಳ್ತಾರೆ. ವಾಟ್ ಅ ಪ್ರಾಫಿಟಿಕ್ ವರ್ಡ್ ಗಾಡ್ ಸ್ಪೋಕ್ ದಟ್ ಈಸ್ ಕಮಿಂಗ್ ಟು ಪಾಸ್. ಈ ದಿನಗಳೆಲ್ಲವೂ ನಡೀತಾ ಇದೆ ಪ್ರಿಯರೇ. ವೈಟ್ ಫಂಗಸ್, ಕೆಂಪು ಫಂಗಸ್, ಬ್ಲಾಕ್ ಫಂಗಸ್, ಆ ಫಂಗಸ್, ಎಲ್ಲ ಫಂಗಸ್ ಹೋದ್ರು. ಈಗ ಮನುಷ್ಯ ಉಂಟು ಮಾಡಿದ್ದು ಎಲ್ಲ, ದೇವರು ಯಾವುದು ಉಂಟು ಮಾಡಿಲ್ಲ. ಅವನ್ನೆಲ್ಲ ಮನುಷ್ಯ ಉಂಟು ಮಾಡ್ತಾ ಇರುವಂತದ್ದು ಎಲ್ಲ. ಹಲ್ಲೆಲೂಯಾ. ಈಗ ಹೊಸ ತಿಂಗಳಿಗೆ ಒಮಿಕ್ರಿ ಅಂತದ್ದು. ಏನು ಒಮಿಕ್ರಿಯೋ, ಮಿಮಿಕ್ರಿಯೋ. ಮತ್ತು ಕೊರೋನಾ ಹೆಚ್ಚಾಗತ್ತಾ ಇದೆ. ಕೊರೋನಾ ಹೆಚ್ಚಾಗುತ್ತಾ? ಸುಳ್ಳು, ಎಲ್ಲಾ ಸುಳ್ಳು, ಏನೂ ಇಲ್ಲ. ಬೈಬಲ್ ಹೇಳ್ತೈತ್ರಿ,
ಅವರು ಕಪ್ಪೆಯ ಹಾಗೆ ಬಾಯಿಗಳು ತೆರೆಯುವಾಗ ಸುಳ್ಳನ್ನೇ ಮಾತನಾಡುತ್ತಾರೆ. ಯಾರೇ ಕಪ್ಪೆಗಳ ಹಾಗೆ ಮಾತನಾಡುವವರು? ಮೀಡಿಯಾದವರೇ. ಎಲ್ಲ ಬಂದ್ ಮಾಡಬೇಕು, ಹಾಳು ಮಾಡಬೇಕು, ಪ್ರಪಂಚ ನಾಶ ಮಾಡಬೇಕು ಎಂಬುದಾಗಿ ನಿಂತುಬಿಟ್ಟ. ಬಟ್ ಅದು ಸಾಧ್ಯ ಇಲ್ಲ ಪ್ರಿಯರೇ. ಈ ಲೋಕವನ್ನು ಆಳುವಂತವನು ಕರ್ತನು. ಇನ್ಕ್ವೈರ್ ಗಾಡ್. ಅವೆಲ್ಲ ಬಿಡ್ರಿ. ಜಸ್ಟ್ ಲುಕ್ ಆನ್ ಟು ಜೀಸಸ್. ಡೋಂಟ್ ಸಿ ರೈಟ್ ಅಂಡ್ ಲೆಫ್ಟ್ ಅಂತ ಹೇಳಂತ ದೇವರು. ಎಡಕ್ಕೆ ಬಲಕ್ಕೆ ನೋಡಬೇಡ, ನೇರವಾಗಿ ನೋಡು. ಪೇತ್ರನಿಗೆ ದೇವರು ಹೇಳಿದ, ನಿನ್ನ ಹಾಗೆ ನೀರಿನ ಮೇಲೆ ನಾನು ನಡಿಬಹುದಾ? ಕಮ್ ಪೀಟರ್, ಯು ವಿಲ್ ವಾಕ್, ಕಮ್. When Peter put his first leg on the water, sea, ಮುಳುಗಲಿಲ್ಲಂದ್ರೆ ಅವನ ಕಾಲ. ಬಿಕಾಸ್ he seeing Jesus. ಆ ನಂಬಿಕೆ ಅವನ ಮೇಲಿತ್ತು. ಬಿರುಗಾಳಿ ಬರ್ತಾ ಇದೆ, ಅಲೆಗಳು ಹೇಳ್ತಾ ಇದ್ದಾವೆ. ಸೆಕೆಂಡ್ ಸ್ಟೆಪ್ ಇಟ್ಟ, ಮುಳುಗಲಿಲ್ಲ. ಯೇಸು ಸ್ವಾಮಿ ಹೆಂಗ ನಡೆಯಕತ್ತಾವ. ಥರ್ಡ್ ಸ್ಟೆಪ್ ಇಟ್ಟ, ಯೇಸು ಸ್ವಾಮಿ ವಿರುದ್ಧ ಕಾನ್ಸಂಟ್ರೇಷನ್ ಏನಿತ್ತೋ ಹಿಂಗ ತಿರುಗಿದ ಅಷ್ಟೇ. ಜಸ್ಟ್ ಹಿ ಟರ್ನ್ ಹಿಸ್ ಫೇಸ್. ಮುಳುಗಲಿಕ್ಕೆ ಪ್ರಾರಂಭ ಮಾಡಿದ. ಓ ಜೀಸಸ್, ಬದುಕಿಸಪ್ಪ ಎಂಬುದಾಗಿ, ಉಳಿಸಪ್ಪ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಕೈ ಹಿಡಿದಿದ್ದ. ಆ ಕಡೆ ಈ ಕಡೆ ನೋಡೋ ಜವರತ್ತಿಲ್ವೇ. ಲುಕ್ ಆನ್ ಟು ಜೀಸಸ್. ರೀಡ್, ಮೆಡಿಟೇಟ್ ಯುವರ್ ಬೈಬಲ್. ರೀಡ್ ಯುವರ್ ಬೈಬಲ್. ಕನ್ಫೆಸ್ ದಿಸ್. ಲೀನ್ ಆನ್ ಗಾಡ್. ಇನ್ಕ್ವೈರ್ ಗಾಡ್. Lord, what to do, Lord, this year? What is your plan about me, Lord? ಕೇಳ್ರಿ ದೇವರಿಗೆ, ಈ ವರ್ಷ ನಿನ್ನ ಯೋಚನೆಯಲ್ಲಿ ಏನಾಗಿದೆ ದೇವರೇ? ನನ್ನ ಸ್ಟಡಿ ಬಗ್ಗೆ, ನನ್ನ ಮುಂದಿನ ಭವಿಷ್ಯದ ಬಗ್ಗೆ, ನನ್ನ ಬಿಸಿನೆಸ್ ಬಗ್ಗೆ, ನನ್ನ ಕೆಲಸದ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ, ನನ್ನ ಆರ್ಥಿಕ ವಿಷಯದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಬಗ್ಗೆ, ನನ್ನ ಹೆಂಡತಿಯ ಬಗ್ಗೆ, ಗಂಡನ ಬಗ್ಗೆ, ನನ್ನ ತಂದೆ ತಾಯಿಗಳ ಬಗ್ಗೆ, ನನ್ನ ಮನೆಯ ಬಗ್ಗೆ. What is your will, O God? Inquire God. Ask God. Inquire God. Inquire the Holy Spirit. Holy Spirit will explain you. I inquired. According to word of God. ಈ ವಚನದ ಪ್ರಕಾರ ನಾನು ಯಾವಾಗಿಂದಲೂ ನನಗೆ ದೇವರು ರಿವೀಲ್ ಮಾಡಿಬಿಟ್ಟ. ದಾವೀದ್ ಕೇಳ್ತಾ ಇದ್ದ, ನಾ ಕೇಳಬಾರ್ದು. ಬಹಳ ವರ್ಷಗಳ ಹಿಂದೆ ಐ ಇನ್ಕ್ವೈರ್ ಗಾಡ್. ಈ ಹೊಸ ವರ್ಷ ಬಂತು ಸ್ವಾಮಿ, 2022 ಬಂತು ಸ್ವಾಮಿ. ಏನ್ ಮಾಡ್ಬೇಕು ಸ್ವಾಮಿ? ಏನಪ್ಪ, ಏನ್ ಮಾಡ್ಲಿ? ನಿಮ್ ಚಿತ್ತ ಏನಿದೆ ಕರ್ತ? ನನ್ನ ಸೇವೆ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ, ನನ್ನ ಮಕ್ಕಳ ವಿಷಯದಲ್ಲಿ, ನನ್ನ ಹೆಂಡತಿಯ ವಿಷಯದಲ್ಲಿ, ನನ್ನ ಕುಟುಂಬದ ವಿಷಯದಲ್ಲಿ, ನನ್ನ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಎಲ್ಲಾ ಕರ್ತನೆ ಸೇವೆ ಎಲ್ಲಾ ಕಡೆ ಹೋಗ್ಬೇಕು ಸ್ವಾಮಿ. ಕರ್ತನೆ ಏನಪ್ಪ, ಏನು ಎಂಬುದಾಗಿ. When I inquire, God spoke to me through the scriptures. ನನಗೆ for me, God speak through the scriptures. When I read the scriptures, ಪವಿತ್ರಾತ್ಮನು ತೋರಿಸಿರುವಂತಹ ವಚನವನ್ನು ನಾನು ಓದಿದ ಮೇಲೆ, I feel peace in my heart. Then God said, this word for you, my son. When I read that scripture, then God said, Holy Spirit said, this word for you. Hallelujah. I feel peace in my heart. And I'm enjoying. I'm rejoicing, Lord. Thank you, Lord. Thank you for your speaking. Thank you, Lord. ದೇವರ ಸ್ವರವನ್ನು ಕೇಳಿ, ದೇವರ ಸ್ವರವನ್ನು ಕೇಳಿಸಿಕೊಂಡು ನಾವು ನಡೆಯುವಾಗ ನಾವು ಎಲ್ಲಿ ತಪ್ಪುವುದಿಲ್ಲ ಪ್ರಿಯರೇ. ದೇವರು ನಮ್ಮನ್ನು ನಡೆಸಿದ್ರೆ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾರೆ. When God is leading, the Holy Spirit is leading in the right path. That's why David says, teach me, Lord, show me your way. In book of Psalms, he's asking God. 119, Psalms 119, you read there, how David is explaining the scriptures. Inquiring is very important. Hallelujah. Third point, last point. Thank you, Lord. Rikalama Shandaraba. Verse 11. ಅಷ್ಟರಲ್ಲಿ ಬಾಳ್ ಪೆರಾಚಿಮಿಗೆ ಬಂದು ಅವರನ್ನು ದಾವೀದನು ಸೋಲಿಸಿ, ಯೆಹೋವನು ಕಟ್ಟೆ ಒಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಮುಖಾಂತರವಾಗಿ ನಾಶ ಮಾಡಿದ್ದಾನೆಂದು ಹೇಳಿದ್ದರಿಂದ ಆ ಯುದ್ಧ ಸ್ಥಳಕ್ಕೆ ಬಾಳ್ ಪೆರಾಚಿಮ್ ಎಂದು ಹೆಸರಾಯಿತು. ಆಮೆನ್. ಫಿಲಿಷ್ತರು ಅಲ್ಲಿ ಬಿಟ್ಟು ಹೋಗಿದ್ದ ದೇವರುಗಳನ್ನು ದಾವೀದನು ಸುಟ್ಟು ಬಿಟ್ಟನು. Verse 11.
First Chronicles chapter 14 verse 11. And he went up to Baal Perazim, and David struck them down there. And David said, God has broken through my enemies by my hand, like a rushing flood. Therefore, the name of that place is called Baal Perazim. And they left their guards there, and David gave command, and they were burned. ದೇವರು ಕೇಳುವಾಗ ಎಲ್ಲಿ ಹೋದಾದ್ರೆ ಬಾಲ್ ಪೆರಾಜಿಮ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಬಾಲ್ ಪೆರಾಜಿಮ್? ಬಾಲ್ ಪೆರಾಜಿಮ್ ಮೀನಿಂಗ್ ಇಸ್ ದ ಗಾಡ್ ಆಫ್ ಬ್ರೇಕ್ ಥ್ರೂ. ಬಾಲ್ ಪೆರಾಜಿಮ್ ಮೀನ್ಸ್ ದ ಗಾಡ್ ಆಫ್ ಬ್ರೇಕ್ ಥ್ರೂ. ದೇವರು ಜಯ ಕೊಡುವಂತವನು. ಬಾಲ್ ಪೆರಾಜಿಮ್ ಮೀನ್ಸ್ ಗಾಡ್ ಆಫ್ ಬ್ರೇಕ್ ಥ್ರೂ. ಹಲ್ಲೆಲೂಯಾ. ದೇವರು ಜಯವನ್ನು ಕೊಡುವಂತ ದೇವರಾಗಿದ್ದಾನೆ. ದ ಬಾಲ್ ಪರಾಜಿಮ್ ಮೀನ್ಸ್ ಹಲ್ಲೆಲೂಯಾ. ಕಟ್ಟೆ ಒಡೆದ ಪ್ರವಾಹದ ಹಾಗೆ ದೇವರು ಜಯ ಕೊಟ್ಟ. ಪ್ರವಾಹ ಹೆಂಗಿರ್ತೈತ್ರಿ? ಜಸ್ಟ್ ಯು ಥಿಂಕ್ ಅಬೌಟ್ ಫ್ಲಡ್. Just to think about flood. Last year flood, 2020 flood, 21 flood. Just to think about how flood will come. Flood will smash everything. Flood will come not slow. Flood will come very fast, rushing. ತೂರಿಕೊಂಡು ಬರ್ತದಂದ್ರೆ ಫ್ಲಡ್ ಬಂತಂದ್ರೆ ಊರೇ ನಾಶ. When floods comes, whole area should wash out. ತೆಗೆದು ಬಿಡ್ತೈತ್ರಿ, ಯಾವ್ದು ಉಳ್ಸಂಗಿಲ್ಲ. ಫ್ಲಡ್, ರಶಿಂಗ್ ಫ್ಲಡ್ ಅಂತಂದ್ರೆ ಹೆಂಗ್ರಿ? ತೂರಿಕೊಂಡು ಬರುವಂತದ್ದು, ರಭಸವಾಗಿ ಬರುವಂತದ್ದು. ರಶಿಂಗ್ ಫ್ಲಡ್ ಅಂದ್ರೆ ರಭಸವಾಗಿ ಬರುವಂತದ್ದು. ಹಲ್ಲೆಲೂಯಾ. That's why the Bible says, ಅದಕ್ಕೆ ಬೈಬಲ್ ಹೇಳ್ತಾನೆ, ಯೆಹೋವನು ಕಟ್ಟೆ ಒಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಮುಖಾಂತರವಾಗಿ ನಾಶ ಮಾಡಿದರು. ಯೆಹೋವನು ಗಾಡ್, ದೇವರು ಹೆಂಗೋದ ಅಂತಂದ್ರೆ ಶತ್ರುಗಳ ಮೇಲೆ ದಾವೀದನ ಮುಖಾಂತರವಾಗಿ. ಬಿಕಾಸ್ ಗಾಡ್ ವಾಸ್ ಇನ್ ದ ಫ್ರಂಟ್ ಆಫ್ ಡೇವಿಡ್. ಗಾಡ್ ಇಸ್ ಮೂವಿಂಗ್ ಲೈಕ್ ಅ ರಶಿಂಗ್ ಫ್ಲಡ್. Is killing all the enemies. Hallelujah. ಈ ವರ್ಷ ನಿಮ್ಮ ವಿರೋಧವಾಗಿ ಬರುವಂತ ಪ್ರವಾದಿಸ್ತೇನೆ. As a man of prophet, I prophesy in the name of Jesus. ಕಟ್ಟೆ ಒಡೆದ ಪ್ರವಾದ ಹಾಗೆ ದೇವರು ನಿಮ್ಮ ಮೇಲೆ ಬರುವಂತದ್ದು ಎಲ್ಲವನ್ನು ನಾಶ ಮಾಡುವಂತವನಾಗಿದ್ದಾನೆ. Receive it in Jesus name. ಕಟ್ಟೆ ಒಡೆದ ಪ್ರವಾಹದ ಹಾಗೆ ನಿಮ್ಮ ಮೇಲೆ ಬರುವಂತ ನಿಮ್ಮ ಶತ್ರುಗಳನ್ನು, ಅವರ ಕುಯುಕ್ತಿಗಳನ್ನು, their plans, their schemes, their plans, their thoughts, their bone, their nets, everything God will collapse like a rushing flood. Collapse like a flood, rushing flood. ತೂರಿಕೊಂಡು ಬಂದು ಎಲ್ಲವನ್ನೂ ಈ ವರ್ಷದಲ್ಲಿ ನಾಶ ಮಾಡುವಂತವನಾಗಿದ್ದಾನೆ. Hallelujah. Hallelujah. ಎಲ್ಲವನ್ನು ನಾಶ ಮಾಡುವಂತವನಾಗಿದ್ದಾನೆ. Stay on God. ದೇವರಲ್ಲಿ ನಿಲ್ಲು ಸಾಕು ಅಷ್ಟೇ. God is ready to moving like a rushing flood this year. I prophesy in the name of Jesus. ನಾನು ಪ್ರವಾದಿಸ್ತೇನೆ ಯೇಸುವಿನ ನಾಮದಲ್ಲಿ. ಈ ವರ್ಷ ದೇವರು ನಿನ್ನ ಮುಂದೆ ಯಾವ ರೀತಿ ಹೋಗ್ತಾನಂತ್ರಿ? ಕಟ್ಟೆ ಒಡೆದ ಪ್ರವಾಹದ ಹಾಗೆ ಈ ವರ್ಷ ನಿಮ್ಮ ಮುಂದೆ ಚಲಿಸುವಂತವನಾಗಿದ್ದಾನೆ. Receive it, receive it. Receive it. I release this word. I release this word. I release this word. Receive it in Jesus' name. Say, I receive it. ಯೇಸು ನಾಮದಲ್ಲಿ ನಾನು ಹೊಂದಿಕೊಳ್ಳುತ್ತೇನೆ ಅಂತ ಹೇಳಿ. ಕಟ್ಟೆ ಒಡೆದ ಪ್ರವಾಹದ ಹಾಗೆ ದೇವರು ನಿಮ್ಮ ಶತ್ರುಗಳ ಮೇಲೆ ಈ ವರ್ಷದಲ್ಲಿ ನೀವೇನು ಹೆದರುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ದೇವರು ಈ ವರ್ಷದಲ್ಲಿ ನಮಗೆ ಕೊಡ್ತಾ ಇದ್ದಾನೆ. ಏನಂತಂದ್ರೆ 3 ಆಶೀರ್ವಾದ ದೇವರು ನಮಗೆ ಈ ವರ್ಷದಲ್ಲಿ ಕೊಡ್ತಾ ಇದ್ದಾನೆ. ಒಂದು ಅಭಿಷೇಕ, ಒಂದನೇದು ಅಭಿಷೇಕ, ಎರಡನೇದು when you inquire God, ದೇವರನ್ನು ನೀನು ಸಲಹೆಗಳನ್ನು ಕೇಳುವಾಗ, ದೇವರ ಮೇಲೆ ಆತುಕೊಂಡು ಪವಿತ್ರಾತ್ಮನ ಮೇಲೆ ಆತುಕೊಂಡು ಪವಿತ್ರಾತ್ಮನಿಗೆ ನೀನು ಸಲಹೆ ಕೇಳುವಾಗ ಸರಿಯಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸುವಂತವನಾಗಿದ್ದಾನೆ. ಮೂರನೇದ್ದು
ದೇವರು ಕಟ್ಟೆ ಒಡೆದ ಪ್ರವಾಹದ ಹಾಗೆ ನಿನ್ನ ಮುಂದೆ ಹೋಗ್ತಾನೆ. 3 promise God gave. 3 promise. Hallelujah. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಮುಖಾಂತರವಾಗಿಯೇ ದೇವರು ಮಾಡ್ತಾನೆ. Hallelujah. Be ready for that. ಈಗ ರಶ್ಶಿಂಗ್ ಫ್ಲಡ್ ಹಾಗೆ ಅಂದ್ರೆ ರಭಸವಾಗಿ ನಿಮ್ಮ ಮೂಲಕವಾಗಿ ದೇವರು ಕಾರ್ಯ ಮಾಡಬೇಕಾದ್ರೆ these 2 things is very important. You should be anointed by God. You should be anointed by God. You should be walk under the anointing of God. You should be soak in the anointing. You should be walk under the anointing like Jesus. Like Jesus. Second thing, you should inquire God. These 2 things, ಈ ವರ್ಷದಲ್ಲಿ ನೀವು ಮಾಡುವಂಥದ್ದು. ಒಂದು ಕಡೆ ಪ್ರಾಮಿಸ್, ಒಂದ್ ಕಡೆ ಕಮಾಂಡ್ಮೆಂಟ್ ಅಂತ ಇರುತ್ತೆ, ಗೊತ್ತಂದ್ರೆ? These 2 things are commandment, one is promise. ಈ ವರ್ಷ ಏನು ವಾಗ್ದಾನ ಬರ್ತೈತೆ ಅಂತ ವಾಗ್ದಾನ ತಗೋತೀವಿ ನಾವು. ಟಿಕ್ 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 ಅಂತ ತಗೋತೀವಿ ನಾವು. ತಗೊಂಡು ಓದ್ತೀವಿ, ಬೈಬಲ್ದಾಗ ಇಡ್ತೀವಿ. ಜನವರಿ ಫೆಬ್ರವರಿ ಮಾರ್ಚ್ ಮುಗಿದ ಮಟ್ಟ ಅದು ಹಂಗೆ ಇರ್ತೈತೆ. ಆಮೇಲೆ ಅದು ಎಲ್ಲೂ ಇರ್ತದೆ ಗೊತ್ತಿರಿ. ಓದ್ತೀವಿ. Hallelujah. But this is a prophetic message. Today is a Holy Spirit speaking prophetic message. Oh, Rikalama Shandarama. 2 commandments are there. 2 commandments. You should be anointed by God. You need anointing. You should walk under the anointing this year. You should soak in the anointing. You should read under the anointing your Bible. When you read in Bible, when you are studying Bible, under the anointing. When you are praying, under the anointing. When you do ministry, under the anointing. When you do your business, when you go for your work, under the anointing. When you are ministering, you are praying, you are interceding, under the anointing. The first thing, this is a commandment, anointing. Second thing, inquire God. Spend time with the presence of God and listen what God is speaking. Listen what Holy Spirit is speaking. What God is showing visions and dreams. What God is speaking through His scriptures. Listen. Concentrate on that. Understand that. Inquiring. Third thing, this is the promise of God this year. I will flow like a rushing flood. This is the promise of God. ಇದು ದೇವರ ವಾಗ್ದಾನ. ನಾನು ಹರಿಯುತ್ತೇನೆ, ಕಟ್ಟೆ ಒಡೆದ ಪ್ರವಾಹದ ಹಾಗೆ ಈ ವರ್ಷದಲ್ಲಿ ನಾನು ಹರಿಯುತ್ತೇನೆ. ಎಲ್ಲ ಹೊಲಸು ಗಿಲಸು ಕಿತ್ಕೊಂಡು ಹೋಗಿತ್ತಂತ್ರಿ. ಯಾವಾಗಲೂ ಫಸ್ಟ್ ನೋಡ್ರಿ, ಫಸ್ಟ್ ಫ್ಲಡ್ ಬರೋ ಮುಂದೆ ಹೆಂಗ್ ಬರ್ತೈತ್ರಿ? ಎಲ್ಲಾ ಹೊಲಸು ತಗೊಂಡು ಹೋಗಿತ್ತು. ಫಸ್ಟ್ ಅದು ಫ್ಲಡ್ ನೀರ್ ಹರಿಯಾಕತ್ತಂದ್ರೆ ಯಾವ ರೀತಿ ಹರಿತ್ರಿ? ಎಲ್ಲಾ ಹೊಲಸು ತಗೊಂಡು ಹೋಗಿತಿ. ಹೊಲಸೆಲ್ಲ ಹೋಗ್ತಾ 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 ಹೋಗ್ಬಿಡ್ತದ ಹಂಗ. ಅದು ಹೋದ್ಮೇಲೆ ಹಿಂದೆ ಏನ್ ಬರ್ತೈತಿ ಹೇಳಿದ್ರೆ? ಸ್ವಚ್ಛ ನೀರು ಬರ್ತೈತಿ. ಮೊಬೈಲ್ದಾಗ ನೋಡ್ರಿ ಫ್ಲಡ್ ಹೆಂಗ್ ಹರ್ಕೊಂತ ಹೋಗ್ತೈತ, ನೀರ್ ಹೆಂಗ್ ಉತ್ಪತ್ತಿ ಆಗ್ತೈತಿ ನೋಡ್ರಿ. ಫ್ಲಡ್ ಟೈಪ್ ನಾನು ನೋಡ್ತಾ ಇದ್ದೆ. ನೀರು ರಭಸವಾಗಿ ಹರಿತು. ಒಂದು ದೇಶದಲ್ಲಿ ರಭಸವಾಗಿ ಎಲ್ಲ ಹೊಲಸರು, ಎಲ್ಲ ಇಷ್ಟು ಗಲೀಜಿತ್ತಂದ್ರೆ ಡರ್ಟಿ ವಾಟರ್, ಡರ್ಟಿ ಹೊಲಸು ನೀರು ಹರಿತ 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 ಹರ್ಕೊಂತ ಹರ್ಕೊಂತ ಅದು ಹೊಲಸೆಲ್ಲ ನೀರು ಮುಂದೆ ತಗೊಂಡು ಬಂದೆ. ನೆಕ್ಸ್ಟ್ ಅದನ್ನ ಹಂಗೆ ಶೂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಯೂಟ್ಯೂಬ್ ದಲ್ಲಿ ನೋಡ್ತಾ ಇದ್ದೆ, ಅದು ಕಂಟಿನ್ಯೂ ನೋಡ್ತಾ ಇರುವಾಗ ನೆಕ್ಸ್ಟ್ ನೋಡಿದೆ, ಸ್ವಚ್ಛ ನೀರು ಬಂದ್ರೆ, ಸ್ವಚ್ಛ ನೀರು. ಆಮೇಲೆ ಗಲೀಜ್ ಇರಲಿಲ್ಲ, ಗಲೀಜ್ ಹೋತು. ಈ ವರ್ಷದಲ್ಲಿ ಗಲೀಜೆಲ್ಲ ತೆಗಿತಾನ. ವೆನ್ ಯು ಆರ್ ರಶಿಂಗ್ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಅಭಿಷೇಕ ಪ್ರವಾಹದ ಹಾಗೆ ನಿನ್ನ ಮೇಲೆ ಹರಿಯುವಾಗ, ಅಭಿಷೇಕ ಪ್ರವಾಹದ ಹಾಗೆ ನಿನ್ನ ಒಳಗಡೆ ಹರಿಯುವಾಗ, ಅಭಿಷೇಕ ನಿನ್ನ ನೆತ್ತೆಯಿಂದ ಹಿಡಿದು ಅಂಗಾಲುವರೆಗೂ, ಆರೋನನ ನೆತ್ತೆಯಿಂದ ಹಿಡಿದು ಗಡ್ಡದಿಂದ ಭುಜದಿಂದ ಹಿಡಿದು ಪಾದದವರೆಗೂ ಹರಿದಂತ ಅಭಿಷೇಕ ನಿನ್ನ ಒಳಗೂ ಹೊರಗೂ, ಆ ಅಭಿಷೇಕ ಪ್ರವಾಹದ ಹಾಗೆ ನಿನ್ನ ಒಳಗಡೆಯಿಂದ ಆ ಅಭಿಷೇಕ ಹರಿಯುವಾಗ ನಿನ್ನಲ್ಲಿರುವಂತದ್ದು ಎಲ್ಲಾ ಹೊಲಸು ತೆಗೆದುಕೊಂಡು ತೆಗೆದು ಹಾಕಿಬಿಡ್ತಂತ. ನೆಕ್ಸ್ಟ್, ಯು ಆರ್ ವೆರಿ ಪ್ಯೂರ್. ಮಿನರಲ್ ವಾಟರ್, ಬಿಸ್ಲರಿ ವಾಟರ್, ಸ್ವಚ್ಛ ನೀರು, ಸ್ವಚ್ಛ ಅಭಿಷೇಕ ನಿನ್ನನ್ನು ಸ್ವಚ್ಛ ಮಾಡ್ತದೆ. ಅಭಿಷೇಕ ನಿನ್ನನ್ನು ಗುಣಪಡಿಸ್ತದೆ. ಯಾವ ರೀತಿಯಾಗಿ ಅಭಿಷೇಕ? ರಶಿಂಗ್ ಫ್ಲಡ್ ಅಂದ್ರೆ, ರಶಿಂಗ್ ಫ್ಲಡ್. ಯಾವುದು? ಹಿಸ್ ಪವರ್ ವಿಲ್ ಬಿ ಲೈಕ್ ಅ ಫ್ಲಡ್.
ಫ್ಲಡ್ ಆಫ್ ಗ್ರೇಟ್ ಗುಡ್ನೆಸಸ್. ಒಳ್ಳೆತನ ಆತನ ಶಕ್ತಿ ಪ್ರವಾಹದ ಹಾಗೆ ನಿನ್ನ ಒಳ್ಳೆತನ ನಿನ್ನ ಜೀವಿತದಲ್ಲಿ ಅದು ಹರಿದು ಬರುವಂತದ್ದಾಗಿದೆ. ಒಳ್ಳೆತನ ಹರಿತದೆ. ಫೇವರ್, ದಯೆ ಪ್ರವಾಹದ ಹಾಗೆ ಹರಿತದೆ. ಕೃಪೆಯು ಪ್ರವಾಹದ ಹಾಗೆ ಹರಿತದೆ. ಸ್ವಸ್ಥತೆ ಪ್ರವಾಹದ ಹಾಗೆ ಹರಿತದೆ. ನ್ಯೂ ಅಪಾರ್ಚುನಿಟೀಸ್ ಪ್ರವಾಹದ ಹಾಗೆ ಹರಿತದೆ. ಐ ಆಮ್ ಪ್ರೊಫೆಸೈಯಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್. New opportunities, new doors, new thoughts, new ideas that will flow like a rushing flood. Oh, Rikalaba, receive it. New opportunities. Hallelujah. Rushing flood. ಇವೆಲ್ಲ ನಿಮ್ಮಲ್ಲಿ ಹರಿದು ಬರ್ತದೆ. God will flow through you. Three things important. Mark on your Bible. ನಿನ್ನ ಬೈಬಲ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. Every day when you pray, Lord, anoint me, Lord. Anoint me. I want to soak in the anointing, Lord. I want to soak in the anointing, Lord. Hallelujah. These three things important. Remember that. That's why, this is a prophetic message God is speaking to you. This new year, receive it. When God spoke to me, I received that. Hallelujah. Bible ಹೇಳ್ತದೆ, ನಿಮ್ಮಲ್ಲಿರುವಂತದ್ದು ಒಳ್ಳೆಯದನ್ನು ನೀವು ಹಂಚಿಕೊಳ್ಳ್ರಿ ಅಂತ ಹೇಳ್ತದೆ. Whatever God spoke to me, I am revealing that. Hallelujah. Receive it. Hallelujah. ಈ ವರ್ಷದಲ್ಲಿ ದೇವರು ಕೃಪೆ, ದಯೆ, ಸ್ವಸ್ಥತೆ, ಅಭಿವೃದ್ಧಿ, ಹೊಸ ಬಾಗಿಲುಗಳು, ನ್ಯೂ ಅಪಾರ್ಚುನಿಟೀಸ್, ನ್ಯೂ ಅಪಾಯಿಂಟ್ಮೆಂಟ್ಸ್, ನ್ಯೂ ಅಪಾರ್ಚುನಿಟೀಸ್, ಹೊಸ ಕಾರ್ಯಗಳು, ಹೊಸ ಸಂಗತಿಗಳು, the flowing like a rushing flood in your life. Receive it in Jesus' name. I prophesy over you. It's all blessings. Receive it in Jesus' name. Hallelujah. ನಿಮ್ಮ ಮೇಲೆ ಇವುಗಳನ್ನು ಪ್ರವಾದಿಸ್ತಾ ಇದ್ದೇನೆ, ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ. Hallelujah. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿ. Thank you, Jesus, oh God. Thank you, Lord. Thank you for your speaking. 3 blessings, oh Lord. 3 points, oh God. Thank you for your speaking, Lord. Thank you, Jesus. We give you glory and honor and praise you, Father. Thank you for your prophetic message. Thank you for your prophecy, oh God. Thank you, Jesus, oh God. Thank you, Holy Spirit. Thank you, Lord. ನಿನಗೆ ಸ್ತೋತ್ರ, ನಿನಗೆ ವಂದನೆ, ನಿನಗೆ ಕೃತಜ್ಞತೆಗಳು, ಧನ್ಯವಾದಗಳು, ಹೊಗಳಿಕೆಗಳು, ಪ್ರಶಂಸೆಗಳು, ಆರಾಧನೆಗಳು ಸ್ವಾಮಿ. ಈ ಹೊಸ ವರ್ಷದಲ್ಲಿ ನಮ್ಮನ್ನು ನಾವು ನಿನಗೆ ಒಪ್ಪಿಸಿಕೊಡುತ್ತೇವೆ. ಈ ಹೊಸ ವರ್ಷದಲ್ಲಿ ನಿನಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಕರ್ತನೇ, ನಮ್ಮನ್ನು ಅಭಿಷೇಕಿಸು. ನಮ್ಮ ಮೇಲೆ ಅಭಿಷೇಕ ಇಲ್ಲದೆ ಹೋದರೆ ನಾವು ಅಭಿಷೇಕಕ್ಕಾಗಿ ಕಾದುಕೊಳ್ಳುತ್ತೇವೆ ದೇವರೇ. ನಾವು ಅಭಿಷೇಕದಲ್ಲಿ ಮುಳುಗಬೇಕು. ಈ ವರ್ಷದಿಂದ ನಾವು ಅಭಿಷೇಕದಲ್ಲಿ ಮುಳುಗಬೇಕು ಸ್ವಾಮಿ. ಪ್ರವಾದಿ ಅಭಿಷೇಕದಲ್ಲಿ ಕರ್ತನ ಈಜಿದ ಹಾಗೆ, when prophet was swimmed under the anointing, Lord, this year we should swim under the anointing, Lord. This year we should soak in the anointing, Lord. This year, Lord, always be inquiring you, Lord. ನಾವು ಏನೇ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು, ಏನೇ ಮಾಡಬೇಕಾದ್ರು, ಪವಿತ್ರಾತ್ಮನೇ, ನಾವು ನಿನ್ನ ಮೇಲೆ ಆತುಕೊಂಡು ನಾವು ನಿನಗೆ ಕೇಳ್ತೇವೆ. ಪವಿತ್ರಾತ್ಮ ದೇವರೇ, whatever you are revealing, Holy Spirit, this year we are ready to do that, oh God. How David inquired, oh God, Holy Spirit, Jesus, we inquire you, God, this year. You reveal yourself through the dreams and visions, through scriptures, through prophetic word. Lord, you reveal yourself, oh God. You speak. When we inquire, oh God, God wants to do this. ಇದನ್ನು ಅನೇಕರ ಜೀವಿತದಲ್ಲಿ ವರ್ಷದಲ್ಲಿ ಮಾಡ್ತಾನೆ. ಈ ಅನುಭವದಲ್ಲಿ ಅನೇಕರು ನಡೀತಾರೆ ಈ ವರ್ಷದಲ್ಲಿ. ಆಮೆನ್. Hallelujah. Ricola, prophesy in Jesus' name. Malka Shenderia. ಕರ್ತನೇ, ಕಟ್ಟೆ ಹೊಡೆದ ಪ್ರವಾಹದ ಹಾಗೆ ಹೊಲಸುತ್ತದೆ ಎಲ್ಲ ಹೋಗಲಿ ದೇವರೇ. ಕಟ್ಟೆ ಹೊಡೆದ ಪ್ರವಾಹದ ಹಾಗೆ ಕೃಪೆ ಬರಲಿ, ದಯೆ ಬರಲಿ, ಅಭಿಷೇಕ ಬರಲಿ, ನ್ಯೂ ಅಪಾರ್ಚುನಿಟೀಸ್ ಬರಲಿ, ಹೊಸ ಅವಕಾಶಗಳು ಬಿಡುಗಡೆ ಆಗಲಿ. ಕಟ್ಟೆ ಹೊಡೆದ ಪ್ರವಾಹದ ಹಾಗೆ ಸ್ವಸ್ಥತೆ ಬರಲಿ,
ಆರ್ಥಿಕ ಸಹಾಯ ಬರಲಿ, ಅಭಿವೃದ್ಧಿ ಬರಲಿ, ಏಳಿಗೆ ಬರಲಿ ಈ ವರ್ಷದಲ್ಲಿ ದೇವರೇ. Hallelujah. ಲಾರ್ಡ್, ಈ ವರ್ಷ ದೇವರು ಮಾಡುವಂತವನಾಗಿದ್ದಾನೆ. If you believe, you will see all those things. You will see the glory of God. Thank you, Jesus. Bible says, ದೇವರು ವಾಕ್ಯ ಹೇಳ್ತಿದೆ, ನೀವು ನಂಬಿದಂತೆ ನಿಮಗಾಗುತ್ತೆ. Thank you, Jesus. Thank you, Holy Spirit of God. We give you glory and honor and praise. In Jesus' mighty name, I pray, God. Amen. 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 ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. Praise the Lord. Praise